ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮಗೆ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ. ಯಾಕಂದರೆ ಇವತ್ತು ನಮ್ಮ ಒಂದು ಬರ್ತ್ಡೇ ಇತ್ತು. ಆ ಬರ್ತ್ಡೇನ ಹೇಗೆ ಸೆಲಿಬ್ರೇಷನ್ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಮುಂದೆ ನಾನು ಸಿಂಪಲ್ಲಾಗಿ ಹಂಚ್ಕೋತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ನಾನು ಬೆಳಿಗ್ಗೆನೇ ನನಗೆ ಒಂದು ಸ್ವೀಟ್ ಐಟಮ್ ಮಾಡಬೇಕಂತ ಅನಿಸಿತ್ತು ಅತ್ತೆಗೋಸ್ಕರ. ಅದಕ್ಕೆ ನಾನು ಪ್ರಿಪೇರ್ ಆಗ್ತಾಯಿದ್ದೆ ಬೆಳಗ್ಗೆ. ಯಾಕಂದರೆ ಸೌಜು ಮಲ್ಕೊಂಡಿದ್ದ, ಅದಕ್ಕೆ ಅವ್ನು ಹೇಳಿದ್ರಿಗೆ ಪಟ ಮಾಡಬೇಕಂತ ಹೇಳಿ ಮಾಡ್ತಿದ್ದೆ. ಅದಕ್ಕೆ ನಮ್ಮ ಮನೆಯವರು ಆರ್ಡ್ರ್ ಮಾಡಿದ್ರು ಹಾಲು ಮತ್ತು ಬ್ರೆಡ್ಡು. ಇದರಿಂದ ಉಪಯೋಗಿಸ್ಕೊಂಡು ನಾನು ಒಂದು ಸ್ಪೆಷಲ್ ಆಗಿರುವಂಥ ಒಂದು ಸ್ವೀಟ್ ಐಟಮ್ ಮಾಡಬೇಕಂತ ಹೇಳಿ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಹಾಲು ಮತ್ತು ದಿನಕ್ಕೆ ಉಪಯೋಗಿಸೋನು ಅದಕ್ಕೂ ಬೇಕಾಗಿತ್ತು ಅಂತ ಹಾಲನ್ನು ತರಿಸಿದ್ವಿ. ಒಂದು ಜಾಸ್ತಿನೇ ಹಾಲು ತರಿಸಿದ್ವಿ. ಇದಕ್ಕೆ ನಾನು 1/2 ಲೀಟ್ರ್ ಹಾಲನ್ನು ಅಷ್ಟೇ ಮಾಡಿದ್ದು. ಇದು ಹೇಗಾಗಿತ್ತು ಅಂತ ಹೇಳಿ ನಿಮಗೆ ಇನ್ನೊಂದು ಲಾಗ್ನಲ್ಲಿ ನಿಮಗೆ ಹಂಚ್ಕೋತೀನಿ ಫ್ರೆಂಡ್ಸ್. ಅದು ಅವತ್ತಿನ ಸ್ವೀಟ್ ಒಂದು ತುಂಬಾ ಚೆನ್ನಾಗಾಗಿತ್ತು. ಇಷ್ಟೊತ್ತೆಲ್ಲ ಮಾಡಿದ್ರೋಗೆ ನಮ್ಮ ಸೌಜು ಅಂತೂ ಎದ್ದು ಬಂದುಬಿಟ್ಟ. ಅವನು ಹೇಗೆ ಕಾಣಿಸ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಎದ್ದು ಬಂದುಬಿಟ್ಟು ಗುಡ್ ಮಾರ್ನಿಂಗ್ ಹೇಳಿ ಅಂತ ನಿಮಗೆಲ್ಲರಿಗೆ ಹೇಳ್ತಾ ಇದ್ದೆ. ಬಟ್ ಅವನು ನಾಚ್ಕೋತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಆವಾಗ ಎದ್ದಿದ್ದ ಅವನು ಆ್ಯಕ್ಚುಲಿ. ನೋಡಿ ಫ್ರೆಂಡ್ಸ್, ನಾನು ಹೇಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಸ್ವೀಟ್ಗೋಸ್ಕರ ಅಂತೇಳಿ ಅಲ್ಲಿ ಹರಿವಾಡ್ಕೊಂಡು ಎಲ್ಲ ಕೂತ್ಬಿಟ್ಟಿದ್ದೀನಿ. ಯಾಕಂದರೆ ಬೆಳಗ್ಗೆನೇ ಒಂದು ಸ್ವಲ್ಪ ಸ್ಪೀಡಪ್ನು ಇರ್ತದೆ. ಸೌಜು ಸ್ಕೂಲಿಗೆ ಹೋಗೋನು ಇದ್ದ, ಪಟನ ಎಲ್ಲ ಮುಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಹೌದು ಫ್ರೆಂಡ್ಸ್, ಅವಳು ಈಗ ಸ್ಕೂಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಸೌಜು. ನನಗೂ ಒಂಥರ ಗಡಿಬಿಡಿ ಅಂದರೆ ಒಂದು ಎಕ್ಸ್ಪೀರಿಯೆನ್ಸ್, ಮಾಮ್ದು ಹೇಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗೋದು ಮಕ್ಕಳದು ಮತ್ತೆಲ್ಲನೂ ಮನೆಯಲ್ಲಿದ್ದು, ಅದು ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನನಗೂ ಸ್ಟಾರ್ಟ್ ಆಗಿದೆ ಇವಾಗ. ನೋಡಿ ಫ್ರೆಂಡ್ಸ್, ಸೌಜುನ ಅವ್ರ ಪಪ್ಪ ಮತ್ತು ಅತ್ತೆ ಕೂಡಿ ಬಿಟ್ಟು ಬಂದರು ಅವತ್ತು. ನಾನು ಅವತ್ತು ಮನೆಯಲ್ಲಿ ತುಂಬ ಕೆಲಸ ಇದ್ದು. ಯಾಕಂದರೆ ನಾವು ಆ್ಯಕ್ಚುಲಿ ಹೊರಗಡೆನೇ ಹೋಗೋರಿದ್ವಿ ಅವತ್ತು. ಅದಕ್ಕೆ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೋಬೇಕಂತ ಮುಗಿಸ್ಕೋತಾ ಇದ್ದೆ. ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ನಾನು ಅವಲಕ್ಕಿ ಮತ್ತು ಅದು ಸ್ವೀಟ್ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಸ್ವೀಟನ್ನು ನಾನು ಮಾಡಿದ್ದೆ. ಈ ಸ್ವೀಟ್ ರೆಸಿಪಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ನೊಂದು ಸಲ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾಗ್ನಲ್ಲಿ. ನೋಡಿ ಫ್ರೆಂಡ್ಸ್, ಸೌಜು ಅಳ್ತಾ ಇದ್ದ. ಸೌಜು ಅಂದ್ರೆ ತುಂಬಾ ಕಾಡಿಸ್ತಾ ಇದ್ದು, ನಿನಗೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ನಮ್ಮ ಮನೆಯವರು. ಆ್ಯಕ್ಚುಲಿ ಇವತ್ತು ಅತ್ತನ ಬರ್ತ್ಡೇ ಇದ್ದಿದ್ದ ಸಂಬಂಧ ನಾವು ತೇವೂರು ಅಂತ ಇದೆ ಮಹಾರಾಷ್ಟ್ರದಲ್ಲಿ ಸ್ಪೆಷಲ್ ಆಗಿರುವಂಥ, ಅಂದರೆ ಅಷ್ಟವಿನಾಯಕದಲ್ಲಿ ಒಬ್ಬದಂದ್ರೆ ತೇವೂರಿನಲ್ಲಿ ಗಣಪತಿದು ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನಾವು ಗಣಪತಿಲಿ ಒಂದಾದ ತೇವೂರಿಗೆ ನಾನು ಅಂದರೆ ನಾವೆಲ್ಲರೂ ಮನೆಯಲ್ಲೆಲ್ಲರೂ ಹೋಗ್ತಾ ಇದ್ವಿ. ನಮ್ಮ ತುಂಬಾ ನಮ್ಮ ಮಹಾರಾಷ್ಟ್ರದಲ್ಲಿ ತುಂಬಾ ಒಂದು ಪವರ್ಫುಲ್ ಆಗಿರುವಂಥ ಗಣಪತಿ ದೇವಸ್ಥಾನ ಅದು. ಅದಕ್ಕೆ ಅತ್ತನ ಬರ್ತ್ಡೇ ದಿನ ನಾವು ಎಲ್ಲರೂ ಬೆಳಗ್ಗೆನೇ ನಾಷ್ಟಾತು ಎಲ್ಲ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ನಾವು ಸಾಯಂಕಾಲ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮದು ಮಹಾರಾಷ್ಟ್ರದಲ್ಲಿ ಇವಾಗಂತೂ ಮಳೆ ಅಂದರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ಲ ಫ್ರೆಂಡ್ಸ್. ಅದು ಯಾವಾಗ ಬರುತ್ತದೆ ಯಾವಾಗ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಏನಂತಂದ್ರು, ಸಾಯಂಕಾಲ ಎಲ್ಲ ಕಿಚಿ ಆಗಿರೋ ಮಳೆ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಸೆಲಿಬ್ರೇಷನು ಇರುತ್ತೆ, ಅಂದರೆ ಬೇಡ ನಾವು ಬರೋ ಮುತ್ತಿಗೆ ಏನಾದರೂ ಲೈಟಾಗಿ ತಿನ್ನೋಣ, ಇಲ್ಲ ಅಂತಂದರೆ ಹೆವಿಯಾಗಿ ಊಟನೇ ಮಾಡ್ಕೊಂಡು ಬರೋಣ ಅಂತ ಹೇಳಿ ನಾವು ಮೊದಲೇ ಪ್ರಿಪೇರ್ ಆಗಿದ್ವಿ. ಯಾಕಂದರೆ ಬೆಳಗಿನ ನಾಷ್ಟ ಆಗಿತ್ತು. ಮೊದಲು ದೇವ್ರ ದರ್ಶನ ಆಗಿದ್ದಾದಮೇಲೆ ನೋಡೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಒಂಥರ ಕ್ಲೌಡಿ ವಾತಾವರಣ ಇತ್ತು, ಕಾಮಾಗಿನೂ ಇತ್ತು, ಕೂಲಾಗಿನೂ ಇತ್ತು ಅವತ್ತಿನ ವಾತಾವರಣದ. ಪಕ್ಕ ಮಳೆ ಬರ್ತದಂತ ಹೇಳಿ ಗೊತ್ತಾಗ್ಬಿಟ್ಟಿತ್ತು. ಅದಕ್ಕೆ ನಮ್ಮ ಮನೆಯವ್ರು ಏನು ಅನ್ಲಿಕ್ಕತ್ತಿದ್ರು, ಇವತ್ತು ಇಲ್ಲಿನ ಹೊರಗಡೆನೇ ಊಟ ಮಾಡಿ ಹೋಗೋಣ ಅಂತ ಹೇಳಿ. ಅಂತ ಸಾಯಂಕಾಲ ಸೆಲೆಬ್ರೇಷನ್ ಮಾಡಿ ಲೈಟಾಗಿ ಏನಾದರೂ ಮನೆಯಲ್ಲೇ ತಿಂದರೆ ಆಯಿತು. ಯಾಕಂದರೆ ಸಾಯಂಕಾಲ ಮತ್ತೆ ಹೊರಗೆ ಬೀಳಬೇಕಂತಂದು ತುಂಬ ಕಷ್ಟ ಆಯ್ತಂದ್ರೆ ಟ್ರಾಫಿಕ್ ಇರುತ್ತೆ. ಅದಕ್ಕೆ ಬೇಡ ಅಂತ ಹೇಳಿ ನಮ್ಮ ಮನೆಯವರು ಅಂದರು. ಇವಾಗ ಮೊದಲಿಗೆ ನಾವು ತೇವೂರಿಗೆ ಇವಾಗ ಹೋಗ್ತಾ ಇದ್ವಿ. ಫ್ಯಾಮ್ಲಿ ಜೊತೆ ಹೋಗೋದ್ರೆ ಒಂಥರ ಏನೋ ಒಂಥರ ಖುಷಿ ಇರುತ್ತೆ ಫ್ರೆಂಡ್ಸ್. ಈ ಥರ ಸ್ಪೆಷಲ್ ಡೇ ಅಂತಂತಂದರೆ ನಮ್ಮದು ಏನೋ ಒಂಥರ ಮನೆಯಲ್ಲಿ ಹೀಗೆ ಒಬ್ಬೊಬ್ರದ್ದು ದಿನದ ನಾವು ಸೆಲೆಬ್ರೇಷನನ್ನು ಸಿಂಪಲ್ಲಾಗಿಯೇ ಎಲ್ಲಾದರೂ ದೇವಸ್ಥಾನಕ್ಕೋ ಎಲ್ಲಾದರೂ ಹೋಗಿದ್ದು ಆಚರಣೆ ಮಾಡಿರ್ತೀವಿ. ಇಲ್ಲ ಅಂತಂತಂದರೆ ಮನೆಯಲ್ಲೇ ಕೇಕ್ ಕಟ್ ಮಾಡಿ ಈ ಥರ ಒಂದು ಸಿಂಪಲ್ಲಾಗಿ ಆಚರಣೆ ಮಾಡ್ತೀವಿ. ಪ್ರತಿಯೊಬ್ಬರದ್ದು ಏನೋ ಒಂಥರ ಖುಷಿಯಾಗಿರುತ್ತೆ. ಆ ದಿನ ನಮಗೂ ಸ್ಪೆಷಲ್ ಆಗಲಿ ಅವ್ರಿಗೂ ಸ್ಪೆಷಲ್ ಆಗಲಿ ಅಂತ ಹೇಳಿ ನಮ್ಮದು ಮನೆಯಲ್ಲಿ ನಾವು ಈ ಥರ ಮಾಡ್ತೇವೆ. ಯಾವಾಗಲೂ ಗುಡಿಗೆ ಇವಾಗ ಹೋಗ್ತಾ ಇದ್ದೀವಿ. ಸುಮಾರು ನಮ್ಮ ಮನೆಯಿಂದ ಇದು 15 ಕಿಲೋಮೀಟರ್ 20 ಕಿಲೋಮೀಟರ್ ಅಷ್ಟಿದೆ.
ಗ್ರೀನರಿ ಇತ್ತು, ಸ್ವಚ್ಛಾಗಿತ್ತು, ಕ್ಲೀನಾಗಿತ್ತು ಅನ್ನಿಸ್ತಾ ಇತ್ತು. ಒಂಥರ ಎಲ್ಲ ಬಿಲ್ಡಿಂಗ್ ಅಥವಾ ಅದು ನಮ್ಮ ಪುನಾದಲ್ಲಿ ಎಲ್ಲ ಟ್ರಾಫಿಕ್ ಅಥವಾ ಎಲ್ಲ ಪೊಲ್ಯೂಷನ್ ಅಥವಾ ನೋಡಿ ಸಾಕಾಗಿಬಿಟ್ಟಿತ್ತು. ಒಂದು ಸ್ವಲ್ಪ ಸಿಟಿಯಿಂದ ಹೊರಗಡೆ ಹೋದ್ಮೇಲೆ ಎಷ್ಟು ಕೂಲಾಗಿದೆ ವಾತಾವರಣ, ಎಷ್ಟು ಪ್ರಶಾಂತವಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ನಮ್ಗೆ ಈ ಒಂದು ಜರ್ನಿಗೆ ಕ್ಲೈಮೇಟ್ ಸದ್ಯಕ್ಕೆ ಸಾಥ್ ಕೊಟ್ಟಿತ್ತು ಅವತ್ತು. ಇವಾಗ ನಾವು ಎಂಟ್ರಿ ಆದ್ವಿ ದೇವಸ್ಥಾನಕ್ಕೆ. ಅಲ್ಲಿ ಸೌಜೊಂದೊಂದು ಗಾಡಿ ಅಲ್ಲಿ ನಿಂತಿತ್ತು. ಅಂದರೆ ಅವನಿಗಂತೂ ಕಾರ್ ಅಂದರೆ ತುಂಬಾ ಇಷ್ಟ. ಕಾರ್ನಲ್ಲಿ ಕುತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಫಸ್ಟಿಗೇನೋ ಕುತ್ಕೊಂಡಿದ್ದ ಫ್ರೆಂಡ್ಸ್, ಆಮೇಲೆ ನನ್ನ ನೋಡಿದ್ಮೇಲೆ ಇಳಿತೀನಿ ಅಂತ ಸ್ಟಾರ್ಟ್ ಮಾಡಿಬಿಟ್ಟ. ಅವನು ಫಸ್ಟ್ ಟೈಮ್ ಇದು ಕೂತಿದ್ದು. ಅವನಿಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೇನೋ ಅಂತೇಳಿ ನಾನು ಸುಮ್ಮನೆ ಕೂಡಿಸಿದ್ದೆ ಅವತ್ತು. ತುಂಬ ಹೆಂಗೆ ಮಾಡ್ತಾನೆ, ರಿಯಾಕ್ಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಎಂಜಾಯ್ ಮಾಡ್ತಾನೇನೋ ಅಂತ. ಸ್ವಲ್ಪ ಎಂಜಾಯ್ ಮಾಡಿದ ಫ್ರೆಂಡ್ಸ್. ಅದು ಫಸ್ಟ್ ಟೈಮ್ನ ಅವನಿಗೆ ಅಂಜಿಕೆನೂ ಬರ್ತಾ ಇತ್ತು. ಅದಕ್ಕೆ ಬೇಡ ಅಂತ ಸ್ವಲ್ಪ ತಿರುಗಿಸಾದಾದ್ಮೇಲೆ ಇಳಿದ ಫ್ರೆಂಡ್ಸ್. ಅವತ್ತು ಏನೋ ಒಂಥರ ಎಕ್ಸ್ಪೀರಿಯೆನ್ಸ್. ಕಾರ್ ಅಂತಿದ್ದ. ಯಾವಾಗಲೂ ಅವ್ನು ಯಾವುದೇ ಒಂದು ನನಗೆ ತೋರಿಸ್ತಿದ್ದ ಫ್ರೆಂಡ್ಸ್. ಈಗ ನಾವು ಹೋಗೋ ಹೊತ್ತಿಗೆ ಟ್ರೈನ್ ತೋರಿಸ್ತಿದ್ದ ಫ್ರೆಂಡ್ಸ್ ನನಗೆ. ಈಗೆಲ್ಲ ನಮ್ಮ ಸೌಜು ಎಲ್ಲ ಐಡೆಂಟಿಫೈ ಎಲ್ಲ ಮಾಡ್ತಾ ಇದ್ದಾನೆ. ಅದು ನನಗೆ ತುಂಬ ಖುಷಿಯಾಗಿರುತ್ತೆ. ನಾನು ಕಾರ್ನಲ್ಲೇ ಸುಮ್ಮನೆ ಆ ಕಡೆ ನೋಡ್ಕೊಂಡು ಕೂತಿದ್ದೆ. ಬಟ್ ಟ್ರೈನ್ ಪಾಸ್ ಆಗ್ತಾಯಿತ್ತು. ಅವಾಗ ನನಗೆ ಟ್ರೈನ್ ನಮ್ಮ ಟ್ರೈನ್ ಅಂತ ಹೇಳಿ ನನಗೆ ತೋರಿಸಿದ ಅವನು ಅವತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗೆಲ್ಲ ಮಕ್ಕಳೆಲ್ಲ ಈ ಥರ ಐಡೆಂಟಿಫೈ ಮಾಡಿ ನನಗೆ ಅಂದರೆ ನಮಗೆ ಅಮ್ಮಂಗೆ ಹೇಳ್ತಾ ಇದ್ದರೆ ಆ ಒಂದು ಖುಷಿನೇ ಬೇರೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇದೇ ನೋಡಿ ಫ್ರೆಂಡ್ಸ್, ಗಣಪತಿಯಿಂದ ತೇವೂರಿನಲ್ಲಿ ನಮ್ಮ ಮನೆಯವರು ಎಲ್ಲರೂ ಅವತ್ತು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುವಂಥ ಇದು ದೇವಸ್ಥಾನ ಮಹಾರಾಷ್ಟ್ರದಲ್ಲಿ. ಅಷ್ಟವಿನಾಯಕ ಅಂದರೆ 8 ಗಣಪತಿಗಳಲ್ಲಿ ಇದು ಒಂದು ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅಷ್ಟು ಪವರ್ಫುಲ್ ಆಗಿರುವಂಥ ಗಣಪತಿ. ಇಲ್ಲಿ ಹೋಗಿ ನಾವು ಏನಾದರೂ ಬೇಡಿಕೊಂಡ್ರೆ ನೀವು ನಮ್ಮದೆಲ್ಲನೂ ಕಷ್ಟವನ್ನು ನಿವಾರಿಸ್ತಾನೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಈ ದೇವಸ್ಥಾನಕ್ಕೆ. ಅಷ್ಟೇನು ಗದ್ದಲ ಇದ್ದಿದ್ದಿಲ್ಲ ಫ್ರೆಂಡ್ಸ್. ಅಂದರೆ ಈಗ ಒಂದ್ಸಲ ನಾವು ಹೊಟ್ಲಿ ಇದ್ದಾಗ ಅಂದರೆ ನಂದು ಪ್ರೆಗ್ನೆಂಟಿ ಟೈಮ್ನಲ್ಲಿ ನಾನು ಇಲ್ಲಿ ಬಂದಿದ್ದೆ. ಪಪ್ಪ ಅದು ಬಂದಿದ್ದರು ನನ್ನ ಜೊತೆ, ನಮ್ಮ ಮನೆಯವರು ಅಥವಾ ಎಲ್ಲರೂ ಬಂದಾಗ ತುಂಬಾ ರಶ್ ಇತ್ತು ಫ್ರೆಂಡ್ಸ್. ಎಷ್ಟು ಕ್ಯೂ ಇತ್ತು ಅಂತಂತಂದರೆ 1 ತಾಸು ಅಥವಾ 1.5 ತಾಸು ತನಕ ನಾವು ನಿಂತಿದ್ವಿ ಫ್ರೆಂಡ್. ಅಷ್ಟಾದಮೇಲೆ ನಮಗೆ ಕ್ಯೂ ಬಂದಿತ್ತು. ಬಟ್ ಈ ಸಲ ಏನು ಹಾಗೇನು ಆಗಲಿಲ್ಲ ಫ್ರೆಂಡ್ಸ್. ಅಂದರೆ ಜಲ್ದಿನೇ ಬಂತು, ಅಷ್ಟೇನು ಗರ್ದಿ ಇದ್ದಿದ್ದಿಲ್ಲ. ಅಂದರೆ ಸೀಸನ್ ಮೇಲೂ ಡಿಪೆಂಡ್ ಆಗಿರುತ್ತಲ್ಲ ಫ್ರೆಂಡ್ಸ್. ಅದು ಹೇಗೇನೋ ಅವತ್ತು ನಮಗೆ ಲಕ್ಕಿ ಅಂತಲೇ ಹೇಳ್ಬೋದು ಡೇ. ಅವತ್ತು ನಾವೆಲ್ಲರೂ ನಮಸ್ಕಾರ ಅಥವಾ ಎಲ್ಲ ಮಾಡಿ ಆಶೀರ್ವಾದ ತೊಗೊಂಡು ಬಂದ್ವಿ. ಇವಾಗ ನಾವು ಒಂದು ಸರಿ ಸುಮಾರು 2 o'clock 3 o'clock ಆಗಿತ್ತು ಫ್ರೆಂಡ್ಸ್. ಇವಾಗ ನಾವು ಹೋಟೆಲ್ಗೆ ಬಂದಿದ್ದೇವೆ. ನಾವು ನಮ್ಮ ಮನೆಯವ್ರು ಹೇಳಿದ್ರಲ್ಲ ಫ್ರೆಂಡ್ಸ್, ಅಂದರೆ ಅತ್ತೆಗೆ ಟ್ರೀಟ್ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು. ಅದಕ್ಕೆ ಹೋಟೆಲನ್ನು ಚೂಸ್ ಮಾಡಿದರು. ಹೋಟೆಲ್ಗೆ ನಾವು ಇವಾಗ ಬಂದಿದ್ವಿ. ಹೋಟೆಲ್ನಲ್ಲಿ ಇವಾಗ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದೆಲ್ಲ ಹೋಟೆಲ್ದೆಲ್ಲ ಆ್ಯಂಬಿಯೇಷನ್ನು ಸಖತ್ತಾಗಿತ್ತು ಅವತ್ತು. ಗ್ರೀನರಿ ಆಗಿತ್ತು, ಎಲ್ಲ ಗ್ರೀನ್ ಥರನೇ. ನಮ್ಮದು ಅವತ್ತಿನ ಡೇನೇ ಎಲ್ಲ ಗ್ರೀನ್ ಅಂತ ಹೇಳ್ಬಹುದು. ಯಾಕಂತಂದರೆ ಹೊರಗಡೆ ಹೋಗಿದ್ವಿ, ಎಲ್ಲನೂ ಪರಿಸರದ ಒಂದು ಸ್ವಾದ ಅಂತಲೇ ಅವತ್ತು ಅನುಭವಿಸಿದ್ವಿ ಅಂತಲೇ ಹೇಳ್ಬಹುದು. ಇವಾಗ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಸೌಜು ಒಬ್ಬನು ಎಲ್ಲ ಕಡೆ ಜಿಗದಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ಏನು ಮಾಡ್ತಾನೇನೋ ಅಂತ. ಆ ಕಡೆ ಎಲ್ಲ ಅವ್ನಿಗೆ ಆಟಿ ಸಾಮಾನು ಇದ್ದು ಅಲ್ಲೇ. ಆ್ಯಕ್ಚುಲಿ ಅಲ್ಲೆಲ್ಲ ಒಂದು ಸ್ವಲ್ಪ ಆಟ ಆಡಿನೂ ಬಂದ ಅವನು. ಅಂದಾದಮೇಲೆ ಇವಾಗ ನಾವು ನಮ್ಮ ಮನೆಯವರು ಆರ್ಡ್ರ್ ಹೊತ್ತು ಕೊಡ್ತಾಯಿದ್ರು ಏನು ಬೇಕು ಅಂತ ಹೇಳಿ, ಅತ್ತಾಗ ಏನು ಸ್ಪೆಷಲ್ ಬೇಕು ಅಂತ ಹೇಳಿ. ಯಾಕಂದರೆ ಅವತ್ತಿನ ದಿನ ಅವ್ರದ್ದು ಡೇ ಆಗಿರೋದ್ರಿಂದ ಏನು ಬೇಕು ಅಂತ ಹೇಳಿ ಕೇಳ್ತಾಯಿದ್ರು. ಆಮೇಲೆ ನಮ್ಮ ಮನೆಯವರು ಎಲ್ಲರೂ ಅವತ್ತು ಲಂಚ್ ಹೊತ್ತು ಮಾಡಿಕೊಂಡು ಬಂದ್ವಿ. ಹಾಗೆ ಒಂದು ಸ್ವಲ್ಪ ಸೆಲ್ಫಿ ಹೊತ್ತು ಎಲ್ಲ ಕ್ಲಿಕ್ ಮಾಡಿಕೊಂಡು ಬಂದ್ವಿ. ಅಂದರೆ ನಾವು ನಿವಾಂತಾಗಿ ಕೂತು ಮಾತಾಡುತ್ತೀವಿ ಅಂತ ಅಂದ್ಕೊಳ್ಳೋದ್ರಾಗೆ ಸೌಜು ಆ ಕಡೆ ಈ ಕಡೆ ಎಲ್ಲ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಫ್ರೆಂಡ್ಸ್, ಅವನು ಒಂದು ಕಡೆ ಕೂತಲ್ಲೇ ಕೂಡೋದಿಲ್ಲ. ಅಷ್ಟರಲ್ಲಿ ಏನಾದರೂ ಕಿತಾಪಿತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ. ನಮ್ಮದು ಏನು ಅಂದ್ಕೊಂಡು ಬಂದಿರ್ತೇವೆ ಆ ರೀತಿಯೂ ಮಾಡಿಸೇ ಕೊಡೋಂಗಿಲ್ಲ ಅವನು. ಊಟ ಮಾಡೋ ಹೊತ್ತಿಗೂ ಹಾಗೆ ಮಾಡ್ತಾನೆ. ಅಷ್ಟೊದ್ರೊಳಗೆ ಅವ್ನಿಗೆ ಫೇವ್ರೆಟ್ ಆಗಿರುವಂಥ ಒಂದು ಎನಿಮಲ್ ಅಂತಂದರೆ ಡಾಗು. ಆ ಡಾಗ್ ಅಂತಂದರೆ ಆ್ಯಕ್ಚುಲಿ ನಮ್ಮ ಬಿಲ್ಡಿಂಗ್ನಲ್ಲಿ ಲಿಯೋ ಅಂತ ಇದೆ. ಅಂದರೆ ಅದ್ರ ಹೆಸರು ಡಾಗಿಗೆ ಇಟ್ಟಿದ್ದಾರೆ. ಅದು ಒಂದು ಅವಂಗದು ತುಂಬ ಇಷ್ಟ ನಾಯಿದು. ಯಾವುದೇ ನಾಯಿ ಕಂಡ್ರು ಅವನಿಗೆ ಲಿಯೋ ಅಂತ ಹೇಳಿ ಹೋಗಿಬಿಡ್ತಾನೆ. ಬಟ್ ನನಗಂತೂ ತುಂಬಾ ಹೆದರಿಕೆ ಆಗಿರುತ್ತೆ. ಅವನು ಏನು ಯಾವುದಕ್ಕೂ ಅಂಜಿಕೆ ಇರಲಾರ್ದೇ ಹೊಂಟು ಬಿಡ್ತಾನೆ. ನಮಗೆ ಅಂಜಿಕೆ ಇರುತ್ತೆ. ಪ್ರತಿಯೊಂದು ನಾಯಿನೂ ಹಾಗಿರಲ್ಲ ಫ್ರೆಂಡ್ಸ್. ಅಂದರೆ ನಾವು ಸಾಕಿದ ನಾಯಿಗೂ ಬೇರೆ ನಾಯಿಗೂ ತುಂಬ ಡಿಫ್ರೆನ್ಸ್ ಇರುತ್ತಲ್ಲ. ಬಟ್ ಅವಂಗೆ ಅದು ಡಿಫ್ರೆನ್ಸ್ ತಿಳಿಯೋಂಗಿಲ್ಲ. ಬಟ್ ಹೊಂಟು ಬಿಡ್ತಾನೆ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮದು
ಮನೆಯಲ್ಲೇ ಸಾಯಂಕಾಲ ನಮ್ಮದು ಸೆಲಿಬ್ರೇಷನ್ ಅತ್ತನ ಸೆಲಿಬ್ರೇಷನ್ ನಡೀತು. ಅದರಲ್ಲಿ ನೋಡಿ ಫ್ರೆಂಡ್ಸ್ ಸೌಜು ಹೇಗೆ ಮಾಡ್ತಾಯಿದ್ದೆ. ಎಷ್ಟು ಜಲ್ದಿ ಮಾಡಬೇಕಂದ್ರೂ ಆಗಲಿಲ್ಲ ಫ್ರೆಂಡ್ಸ್. ಒಂದು 9:30 ಆಗಿತ್ತು ಅವತ್ತು. ಬಂದು ನಾವು ಆ್ಯಕ್ಚುಲಿ 4:45 ಬಂದಿದ್ವಿ. ಅದಕ್ಕೆ ಲೇಟಾಗಿನೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಇದು ಅತ್ತೆಂದು ಕೇಕು ನೋಡಿ ಫ್ರೆಂಡ್ಸ್, ಅದರಲ್ಲಿ ಮಾಮ್ ಅಂತ ಹೇಳಿ ಬರೆದಿತ್ತು. ಈಗ ಪ್ರಿಪೇರ್ ಆಗಿ ಕೂತಿದ್ದಾರೆ. ಸೌಜುನ ಕಿತ್ತಾಪಿತ್ತಿ ಕಾರ್ಬಾರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ಅವತ್ತು. ಇವಾಗ ಅತ್ತೆ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಸೌಜು ಹೇಗೆ ಮಾಡ್ತಾ ಇದ್ದಾನೆ ನೋಡಿ. ಅದು ತಿನ್ನೋದಕ್ಕಿಂತ ಅವನಿಗೆ ಅದರಲ್ಲಿರುವಂಥ ಚರಿ ಎತ್ತು ತೊಗೊಳ್ಳೋದು ಈ ಥರನೇ ಅವನಿಗೆ ತುಂಬಾ ಇದು ಒಂಥರ ಮಕ್ಕಳಿಗೂ ಹಾಗೆ ಇಲ್ಲ ಫ್ರೆಂಡ್ಸ್. ಏನು ಅದು ಕೇಕ್ ಕಂಡ್ರೆ ಅದನ್ನು ಏನೋ ತಿನ್ನೋಕ್ಕಿಂತ ಜಾಸ್ತಿ ಅದನ್ನು ಕಟ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ತಿನ್ಬಾ ಅಂತಂದ್ರೆ ತಿನ್ಲಿಕ್ಕೆ ಸ್ಟಾರ್ಟ್ ಇಲ್ಲ ಅಂತಂದರೆ. ಕೇಕ್ನು ಅವತ್ತು ಸೂಪರಾಗಿತ್ತು. ಚಾಕ್ಲೇಟ್ ಕೇಕ್ ಅಂತ ತೊಗೊಂಬಾ ಅಂತ ಸೌಜುಗೆ ಇಷ್ಟ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಬಟ್ ಚಾಕ್ಲೇಟ್ ಕೇಕು ಅಷ್ಟು ಅವತ್ತು ಸಿಗಲಿಲ್ಲ ಅರ್ಜೆಂಟ್ನಲ್ಲಿ. ಇದು ಬ್ಲ್ಯಾಕ್ ಫಾರೆಸ್ಟ್ ಅಂತ ಹೇಳಿ ತಂದಿದ್ದಾರೆ. ಅದೂ ಚೆನ್ನಾಗಿತ್ತು. ಆದರೆ ಸೌಜುಗೆ ಯಾಕೋ ಏನೋ ಅವತ್ತು ತಿನ್ನಲಿಕ್ಕೆ ಇಷ್ಟ ಆಗಲಿಲ್ಲ. ಯಾಕೋ ತಿನ್ನಲಿಲ್ಲ ಅವನು. ಆ್ಯಕ್ಚುಲಿ ಸೌಜುಗೆ ಚಾಕ್ಲೇಟ್ ಫ್ಲೇವರ್ದು ಚಾಕ್ಲೇಟ್ ಅಂತ ತಿಳ್ಕೊಂಡ್ಬಿಡ್ತಾನೆ ಅವನು. ಚಾಕ್ಲೇಟದ್ದು ಕೇಕ್ ಅಂದರೆ ತುಂಬಾ ಇಷ್ಟ ಸೌಜುಗೆ ಆ್ಯಕ್ಚುಲಿ. ಆದರೆ ನಮಗೆ ಅವತ್ತು ಸೌಜುನ ಹೆಸರಲ್ಲಿ ಚಾಕ್ಲೇಟ್ ಸಿಗಲಿಲ್ಲ ಅಂತ ಹೇಳಿ ಬ್ಲ್ಯಾಕ್ ಫಾರೆಸ್ಟ್ ತಂದಿದ್ರೆ ನಮಗೋಸ್ಕರನೇ ಆಗಿಬಿಡ್ತು ಅದು ಕೇಕು. ಸೌಜುಗೆ ಅಂತ ಆ್ಯಕ್ಚುಲಿ ತೋರ್ಬೇಕಂತ ತಂದಿದ್ರು ಅವ್ರ ಪಪ್ಪ. ಇವಾಗ ನಾನು ಅತ್ತಾಗೆ ತಿನ್ನಿಸ್ತಾ ಇದ್ದೀನಿ. ಸೌಜು ಹೇಗೆ ಮಾಡ್ತಾ ಇದ್ದಾನೆ ನೋಡಿ. ಮಕ್ಕಳು ಹೀಗೆ ನೋಡಿ ಫ್ರೆಂಡ್ಸ್, ಏನು ಆದರೂ ಒಂದು ಕಿತ್ತಾಪಿತ್ತಿ ಕಾರ್ಬಾರ್ ಮಾಡ್ತಾ ಇರ್ತಾರೆ. ಅವ್ರ ಕಡೆ ಲಕ್ಷ್ಯ ಕೊಟ್ಟು ನಾವು ಎಷ್ಟೇ ನಿಗಾ ವಹಿಸಿದ್ರು ಏನೋ ಕಡಿಮೆನೇ ಅಂತ ಅನ್ನಿಸ್ತಿರ್ತದೆ. ಯಾಕಂದರೆ ಬೇರೆ ಕಡೆ ಎಲ್ಲೇ ಲಕ್ಷ್ಯ ಕೊಟ್ರು ಸೌಜುಗಂತೂ ಹೀಗೆ ನೋಡಿ ಫ್ರೆಂಡ್ಸ್, ಎಲ್ಲಾದ್ರೂ ನಾಯಿ ಕಂಡ್ರೆ ಅದು ಎಲ್ಲ ಹೀಗೆ ಹಿಡಿಲಿಕ್ಕೆ ಹೋಗ್ಬಿಟ್ಟು ನನಗೆ ಅದಕ್ಕೆ ಅಂಜಿಕೆ ತುಂಬಾ ಬರ್ತಿರುತ್ತದೆ. ಅದಕ್ಕೆ ಅವನಿಗೆ ನಾನು ಎಷ್ಟು ನೋಡ್ಕೋತಾ ಇರ್ತೀನಿ ಅಂದರೂ ಕಡಿಮೆನೇ ಅಂತ ಅನ್ಕೋತೀನಿ. ನೋಡಿ ಫ್ರೆಂಡ್ಸ್, ಸೌಜು ಆ ಕಡೆ ಈ ಕಡೆ ಅಂತ ಹೇಳಿ ತಿರುಗಾಡ್ತಾ ಇದ್ದಾನೆ. ಅವನು ನಿದ್ದೆ ಟೈಮು ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಹೊರಗಡೆ ಇವತ್ತು ಹೋಗಿದ್ವಿ ನಾವು. ಅದು ಅವ್ನಿಗೆ ನಿದ್ದೆ ಟೈಮೂ ಆಗಿದ್ದಿಲ್ಲ. ಹೇಗೆ ಮಾಡ್ತಾ ಇದ್ದಾರೆ ನೋಡಿ. ತಿನ್ನು ಅಂತ ಹೇಳಿ ಅತ್ತನೂ ಅವನಿಗೆ ಕಾಡಿಸ್ತಾ ಇದ್ದರು. ಒಂದು ಸ್ವಲ್ಪ ತಿನ್ನಲಿಕ್ಕೆ ಅವನು ಒಲ್ಲಾನೆ ಅಂತಿದ್ದ. ಅವ್ನ ಫೇವ್ರೇಟನ್ನು ಇಷ್ಟ ಆಗಿತ್ತು ಅಂತ ಅವ್ರ ಪಪ್ಪ ತೊಗೊಂಬಂದಿದ್ರು. ಬಟ್ ಅವ್ನು ಹೇಗೆ ಮಾಡ್ತಾ ಇದ್ದಾನೆ ನೋಡಿ, ಹೇಗೆ ರಿಯಾಕ್ಟ್ ಮಾಡ್ತಾ. ಒಂದು ದಿನ ಇದ್ದಿದ್ದು ಇನ್ನೊಂದು ದಿನ ಮಕ್ಕಳು ಹೀಗೆ ಇರೋದಿಲ್ಲ ನೋಡಿ ಫ್ರೆಂಡ್ಸ್. ಅದ್ರ ಮೇಲೆ ಹ್ಯಾಪಿ ಬರ್ತ್ಡೇ ಇದ್ದಿದ್ದನ್ನು ತೊಗೊಂಡಿದ್ದ, ಅದನ್ನು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಹೀಗೆ ನಮ್ಮದು ಸಿಂಪಲಾಗಿ ಸೆಲೆಬ್ರೇಷನ್ ಆಯಿತು. ಇದು ನೆಕ್ಸ್ಟು ಮಾರನೇ ದಿನ ಫ್ರೆಂಡ್ಸ್. ಮಹಾರಾಷ್ಟ್ರದಲ್ಲಿ ಮೌಲಿ ಅಂತ ಹೋಗ್ತದೆ, ಒಂದು ಪಾಲ್ಕಿ ಹೋಗುತ್ತೆ. ಇದು ಲಾಸ್ಟ್ ಇಯರಲ್ಲಿ ಲಾಗ್ನಲ್ಲೇ ತೋರಿಸಿದ್ದೀನಿ. ಇದು ನಾವು ನಮಸ್ಕಾರ ಮಾಡಬೇಕಂತ ಹೇಳಿ ಅವತ್ತು ಹೋಗಿದ್ವಿ. ಇದು ಹಡಪ್ಸರ್ ಬಜಾರ್ನಲ್ಲಿ ಬರುತ್ತೆ. ನಾವು ಅವತ್ತು ಪಾಲ್ಕಿ ದರ್ಶನ ತೊಗೊಂಡು ಬಂದ್ವಿ. ಇದು ಲಾಗ್ನ ಲಾಸ್ಟ್ ಇಯರೇ ನಾನು ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮದು ಬಿಲ್ಡಿಂಗ್ನಲ್ಲಿ ನಮ್ಮದು ಲೇಡೀಸ್ ಗ್ರೂಪಿಂದ ನಾವು ಒಂದು ಸಿಂಪಲ್ ಆಗಿರುವಂಥ ಡ್ಯಾನ್ಸನ್ನು ಅವತ್ತು ಪ್ರೋಗ್ರಾಮನ್ನು ಮಾಡ್ಲಿಕ್ಕತ್ತಿದ್ವಿ. ಅಂದರೆ ಈ ಥರ ನಾವು ಒಂದು ಸುಮ್ಮನೆ ಸಿಂಪಲ್ ಆಗಿರುವಂಥ ಡ್ಯಾನ್ಸನ್ನು ಮಾಡ್ಲಿಕ್ಕತ್ತಿದ್ವಿ. ಮತ್ತು ಒಂದು ಮೇನ್ ಅಂತಂದರೆ ನಮ್ಮದು ಬಿಲ್ಡಿಂಗ್ನಲ್ಲಿ ಯಾರು ಪಾಲ್ಕಿ ಪಾದಯಾತ್ರೆ ಹೋಗ್ತಾ ಇರ್ತಾರಲ್ಲ ಅವ್ರಿಗೆ ನಾವು ಸಹಾಯ ಆಗಲಿ ಅಂತ ಹೇಳಿ ಊಟ ಮತ್ತು ಅವತ್ತಿಂದ ಅಲ್ಲಿದು ಅಂದರೆ ಪೂಜಾಕ್ಕೇನೋ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದಿಷ್ಟು ಅವ್ರಿಗೆ ಒಂದು ಸ್ವಲ್ಪ ಪ್ರಸಾದದ ರೀತಿಯಲ್ಲಿ ನಮ್ಮದು ಬಿಲ್ಡಿಂಗ್ ವತಿಯಿಂದ ಅವ್ರಿಗೆ ನಾವು ದರ ವರ್ಷ ಅಂತ ಹೇಳಿ ಕೊಡ್ತಾ ಇರ್ತೀವಿ. ಏನು ನಮ್ಮ ಕೈಯಿಂದ ಧನ ಸಹಾಯ ಆಗಲಿ ಏನಾದರೂ ಆಗಲಿ ಅಂತ ಹೇಳಿ ಅವ್ರಿಗೆ ನಾವು ಕೊಡ್ತಾ ಇರ್ತೇವೆ. ಈ ಥರ ನಾವು ಅವತ್ತು ಫೋಟೋ ಹೊತ್ತು ಎಲ್ಲ ಸೆಲ್ಫಿ ಎತ್ತು. ಸೌಜು ನೋಡಿ ಫ್ರೆಂಡ್ಸ್ ಹೇಗೆ ವೈಟಂದು ಹಾಕ್ಕೊಂಡು ಡ್ರೆಸ್ನಲ್ಲಿ ಮಿಂಚ್ತಾ ಇದ್ದ. ಈ ಥರ ನಮ್ಮದು ಇತ್ತು ಫ್ರೆಂಡ್ಸ್ ಅವತ್ತಿನ ಲಾಗ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಹೀಗೆ ಇನ್ನೊಂದು ಲಾಗ್ನಲ್ಲಿ ವಿಶೇಷವಾದ ಲಾಗ್ನ ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಇವತ್ತಿನ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್.